ಕನ್ನಡ ಕಿರುತೆರೆಯನ್ನ ತಮ್ಮ ನಗೆಗಳಲ್ಲಿ ತೇಲಿಸ್ತಾ ತಮ್ಮ ಡೈಲಾಗ್ಸ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಲೆಯನ್ನ ಸೃಷ್ಟಿಸಿ ಆಗಾಗ ತನ್ನ ಅಂದದ ಮೂಲಕ ಪಡ್ಡೆ ಹೈಗಳನ್ನ ಮನಸ್ಸನ್ನ ಗೆಲ್ತಾ ಈಗ ವೆಬ್ ಸಿರೀಸ್ ಮೂಲಕ Z5 ನಲ್ಲಿ ಎಂಟ್ರಿ ಕೊಡ್ತಾ ಇರುವಂತಹ ಪಾಯಲ್ ಚೆಂಗಪ್ಪ ಅವರು ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ. ನೀವು ಒರಿಜಿನಲ್ ಜೆರಾಕ್ಸ್? ಗೆಸ್ ಮಾಡಿ. ಜೆರಾಕ್ಸ್ ಒರಿಜಿನಲ್ ಸರ್. ಎಸ್ ಜೆರಾಕ್ಸ್. ಇಷ್ಟು ದಿನ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಒಂದಷ್ಟು ಕಂಟೆಂಟ್ ಮೂಲಕ ಬರ್ತಾ ಇದ್ರಿ. ಅದಾದ ನಂತರ ಬೆಳ್ಳಿ ಪರದೆಯಲ್ಲಿ ರೀಸೆಂಟ್ ಆಗಿ ಅಮೃತಾಂಜನ್ ಸಿನಿಮಾ ಮೂಲಕ ಬಂದ್ರಿ. ತೆಲುಗುವಲ್ಲೂ ಬ್ಯುಸಿ ಆಗಿದ್ದೀರಾ. ಈ ಕನ್ನಡದಲ್ಲಿ ಜೆರಾಕ್ಸ್ ವೆಬ್ ಸಿರೀಸ್ ಮೂಲಕ ಮತ್ತೊಮ್ಮೆ ಸ್ಮಾಲ್ ಸ್ಕ್ರೀನ್ ವ್ಯೂವರ್ಸ್ ಬರ್ತಾ ಇರುತ್ತದೆ. ಎಷ್ಟು ಖುಷಿ ಆಗಿದೆ ಪಾತ್ರದ ಬಗ್ಗೆ ಹೇಳೋದಾದ್ರೆ? ತುಂಬಾ ಖುಷಿ ಆಗ್ತಿದೆ. ಇದು ಡಿಫ್ರೆಂಟ್ ಪಾತ್ರ. ನನಗೆ ಇದುವರೆಗೂ ನಾನು ಮಾಡಿರ್ಲಿಲ್ಲ. ಅಂದ್ರೆ ಒಂಥರ ಡ್ಯುಯಲ್ ಕ್ಯಾರೆಕ್ಟರ್ ಅಂತ. ಫಸ್ಟ್ ನನಗೆ ನಿಧಿ ಸರ್ ಕತೆ ಹೇಳಿದಾಗ ಕತೆ ಇಷ್ಟ ಆಗಿತ್ತು, ಡಿಫ್ರೆಂಟ್ ಆಗಿದೆ. ಆಮೇಲೆ ಸೈಫೈ ಜಾನ್ರಾ ಅಂದಾಗ ಇನ್ನೂ ಎಕ್ಸೈಟ್ ಆಗಿತ್ತು. ಡಾಲಿ ಪಿಕ್ಚರ್ಸ್ ಅಂತ ಅಂದಾಗಂತೂ ಓಕೆ ಫಿಕ್ಸ್ ಆಗ್ಬಿಟ್ಟೆ ಮಾಡಲೇಬೇಕು ಅಂತ. ಬಿಕಾಸ್ ಅವರ ವರ್ಕ್ ಎಲ್ಲ ನೋಡ್ಕೊಂಡ್ ಬಂದಿದ್ದೀವಿ. ಅವ್ರ ಔಟ್ಪುಟ್ ಆಗಲಿ, ಅವ್ರ ಕತೆ ಸೆಲೆಕ್ಷನ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಸೊ ಮಾಡಲೇಬೇಕು ಅಂತ ಫಿಕ್ಸ್ ಆದೆ. ಖುಷಿ ಆಯಿತು. ಝೀ ಜೊತೆ ಮತ್ತು ಡಾಲಿ ಸರ್ ಜೊತೆ, ನಿಧಿ ಸರ್ ಜೊತೆ, ನಾಗಭೂಷಣ್ ಸರ್, ಆಮೇಲೆ ದೊಡ್ಡ ದೊಡ್ಡ ಆ್ಯಕ್ಟರ್ ಓಂ ಪ್ರಕಾಶ್ ಸರ್, ರುಚಿತ್ ಸರ್, ವಿಜಯ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋ ಅವಕಾಶ ಸಿಕ್ತು ನನಗೆ. ಅದಕ್ಕೆ ತುಂಬ ಖುಷಿ ಇದೆ. ಆಯ್ತಾ ಏನಾದ್ರು ಕಟ್ಸ್ಕೊಂಡ್ಬಂದಿದ್ದೀರಾ? ಇಲ್ಲ. ಎಸ್. ಓಕೆ, ಈಗ ತೆಲುಗು ಪ್ರಾಜೆಕ್ಟ್ಸ್ ಎಲ್ಲ ಎಷ್ಟು ಬರ್ತಾ ಇದೆ? ಆಲ್ರೆಡಿ ಮೀಸ್ತಾ ಇದ್ದೀರಾ? ಅದ್ರ ಜೊತೆಗೆ ಯಾವ್ದಾದ್ರು ಬರ್ತಾ ಇದೆ? ರೀಸೆಂಟ್ ಆಗಿ ಒಂದು ಮಯೂಕ ಅಂತ ಒಂದು ಸಿನಿಮಾ ಕಂಪ್ಲೀಟ್ ಆಯಿತು. ಬ್ಯಾಡ್ ಗರ್ಲ್ಸ್ ಅಂತ ಡಿಸೆಂಬರ್ ರಿಲೀಸ್ ಆಗಿತ್ತು. ಸೊ ಅದು ಒಂದು ಇವಾಗ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದೆ ಸರ್. ಅಂಡ್ ಒಂದೆರಡು ಕತೆ ಕೇಳ್ತಾ ಇದೀನಿ, ನೋಡ್ಬೇಕು ಏನಾಗುತ್ತೆ ಅಂತ. ಪಾಯಲ್ ಚೆಂಗಪ್ಪ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಎಂತ ಇಲ್ಲ ಸರ್, ಬ್ಯೂಟಿ ಗಿಟಿ ಎಲ್ಲ ಆ ಥರ ಸರ್. ನೀವು ಏನೇನೋ ಇದಕ್ಕೆ ಏನು ಆನ್ಸರ್ ಮಾಡಲಿ ಸರ್? ಅಲ್ಲ, ಏನು ಆನ್ಸರ್ ಇಲ್ಲ, ಇರೋದೇ ಅಲ್ವಾ. ಯಾಕಂತಂದ್ರೆ ನಟಿ ಅಂತಂದ್ಮೇಲೆ ಬ್ಯೂಟಿ ಇರಲೇಬೇಕು. ಅದ್ರ ತಕ್ಕಂಗೆ ನೀವು ವರ್ಕೌಟ್ ಮಾಡುವಂಥ ವಿಧಾನ ಆಗಿರ್ಬೋದು, ಅದೆಲ್ಲನೂ. ಫ್ರಾಂಕ್ಲಿ ಸ್ಪೀಕಿಂಗ್ ವರ್ಕೌಟ್ ಮಾಡ್ತಿಲ್ಲ, ಟೈಮ್ ಇಲ್ಲ ಸರ್ ನನಗೆ. ಐ ಡೋಂಟ್ ನೋ ವೈ. ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ ಎಲ್ಲ ನೈಟ್ ಶೂಟೇ ನನಗೆ. ಎಲ್ಲ ರಾತ್ರಿ ಆಗೋ ಸೀನ್ಗಳು ಎಲ್ಲ ಅಂಥದ್ದೇ. ಸೊ ಮಲ್ಕೊಳ್ಳೋದೇ ನಾನು ಬೆಳಗ್ಗೆ. ಸೊ ಯೂಶಲಿ ಏನಾಗ್ತಿದೆ, ಬೆಳಗ್ಗೆ ಮಲ್ಕೊಳ್ಳೋದ್ರಿಂದ ರಾತ್ರಿ ಯೂಶಲಿ 8 hours 7 hours ಏನು ಸ್ಲೀಪ್ ಮಾಡ್ತೀವಿ, 9 hours ಒಂದೊಂದ್ಸಲಿ ನಿದ್ದೆ ಬರುತ್ತೆ, ಒಂದೊಂದ್ಸಲಿ ನಿದ್ದೆನೂ ಬರಲ್ಲ. ಸೊ ವರ್ಕೌಟ್ಗಂತೂ ನೋ ಟೈಮ್. ಫುಡ್ಡು ಒಂದೊಂದ್ಸಲಿ ಕಾಂಪ್ರಮೈಸ್ ಆಗ್ತಾ ಇದ್ದೀನಿ, ಸರಿಗೆ ಇಂಟೇಕ್ ಆಗ್ತಿಲ್ಲ. ಮನೇಲಿದ್ದಾಗ ಚೆನ್ನಾಗಿ ತಿಂತೀನಿ, ಆಚೆ ಬ್ಯಾಲೆನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ, ಬಟ್ ಆಗಲ್ಲ ಶೂಟಿಂಗ್ ಟೈಮಲ್ಲಿ. ಸೊ ಅದೇ ಐ ಥಿಂಕ್ ಒಳ್ಳೆ ಫುಡ್ಡು, ಒಳ್ಳೆ ನಿದ್ದೆ, ಎಕ್ಸಸೈಸ್ ಇದ್ರೆ ನೀಟಾಗಿ ಫಿಟ್ ಆಗಿರ್ಬೋದು. ಸ್ಕಿನ್ ಕೇರ್, ಹೇರ್ ಕೇರ್ ಆ ಥರ ಏನೋ ಫಾಲೋ ಮಾಡ್ತೀವಿ? ಸ್ಕಿನ್ ಕೇರ್ ಯೂಶಲಿ ನೈಟ್ ಸಿರಮ್ ಆ್ಯಂಡ್ ಮಾಯ್ಶ್ಚರೈಸರ್ ಹಾಕೊಂತೀನಿ. ಬೆಳಗ್ಗೆ ಸೇಮ್ ಮಾಯ್ಶ್ಚರೈಸರ್, ಸಿರಮ್ ಒಂದು ಸ್ಕಿಪ್ ಮಾಡ್ತೀನಿ, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಅಷ್ಟೇ. ಎಲ್ಲಾದ್ರೂ ಆಚೆ ಹೋಗ್ಬೇಕಂದ್ರೆ ಲಿಪ್ ಬಾಮ್, ಲಿಪ್ಸ್ಟಿಕ್, ಮೇಕಪ್. ಹೋಮ್ ರೆಮಿಡೀಸ್ ಏನು ಟ್ರೈ ಮಾಡಿ? ಹೋಮ್ ರೆಮಿಡೀಸ್ ಮಾಡ್ತೀನಿ ಒಂದೊಂದ್ಸಲಿ ರಜಾ ಇದ್ದಾಗಲ್ಲ. ಕರ್ಡ್ ಆ್ಯಂಡ್ ಹನಿ. ಟ್ಯಾನ್ ಆಗಿದ್ರೆ ಸ್ವಲ್ಪ ಹ್ಯಾಂಡ್ಸ್ ಎಲ್ಲ ನಾನು ವೆಕೇಶನ್ ಹೋದಾಗಲ್ಲ, ಬಿಸಿಲಲ್ಲಿ ಶೂಟ್ ಮಾಡಿದಾಗಲ್ಲ, ಸೊ ಟ್ಯಾನ್ ಆಗಿದ್ರೆ ಕರ್ಡ್ ಆ್ಯಂಡ್ ಹನಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಕೈಗೆ ಫೇಸ್ಗೆಲ್ಲ ಅಪ್ಲೈ ಮಾಡ್ತೀನಿ. ನಿಮ್ಮ ಅಮೃತಾಂಜನ್ ಸಕ್ಸಸ್ ಆಗಿತ್ತಲ್ಲ, ಟೀಮ್ ಎಲ್ಲ ಸಿಕ್ಕಿದ್ರ, ಗೆಟ್ ಟುಗೆದರ್ ಆಗಿದ್ರ? ಅನ್ಫಾರ್ಚುನೇಟ್ಲಿ ಅವರೆಲ್ಲ ಸೇರಿದ್ರು, ನನಗಾಗಲಿಲ್ಲ ಸೇರೋಕ್ಕೆ. ಬಟ್ ಅದೇ ಗ್ರೂಪಲ್ಲಿ ಮೆಸೇಜ್ ಬರ್ತಾ ಇರುತ್ತೆ. ಇವಾಗ OTT ರಿಲೀಸ್ ಆಯಿತು. ಧ್ರುವ ಸರೂ ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಂತೆ ಸರ್. ಧ್ರುವ ಸರ್ ನೋಡಿ ಡೈರೆಕ್ಟ್ರಿಗೆ ಫೋನ್ ಮಾಡಿ ಮಾತಾಡಿದ್ರಂತೆ ಚೆನ್ನಾಗಿ ಬಂದಿದೆ ಅಂತ. ಸೊ ಮೀಟ್ ಮಾಡೋಕ್ಕಾಗಲಿಲ್ಲ, ಬಟ್ ಅವರೆಲ್ಲ ಮೀಟ್ ಮಾಡಿ ಸೆಲೆಬ್ರೇಟ್ ಎಲ್ಲ ಮಾಡಿದ್ರು. ಕನ್ನಡದಲ್ಲಿ ಯಾವ ನಟನ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನುವಂಥ ಆಸೆ ಇದೆ? ಹಾಗೆ ತೆಲುಗುವಲ್ಲಿ ಯಾವ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನುವಂಥ ಆಸೆ ಇದೆ? ಇದು ಸ್ವಲ್ಪ ಕಷ್ಟ ಕ್ವಶನ್. ಆಸೆ ತುಂಬ ಇದೆ, ಎಷ್ಟೊಂದು ಎಲ್ಲ ಸ್ಟಾರ್ಸ್ ಜೊತೆನೂ ಮಾಡಬೇಕು ಅಂತ ಆಸೆ ಇದೆ. ಐ ಥಿಂಕ್ ಒಳ್ಳೆ ಕಂಟೆಂಟ್ ಇದ್ರೆ ಎಲ್ಲ ಸಿನಿಮಾ ಚೆನ್ನಾಗಿ. ಸೆಲೆಬ್ರಿಟಿ ಕ್ರಶ್? ಎಸ್ ಸರ್. ಈಗ ರಾಮಾಯಣ ರೀಸೆಂಟ್ ಆಗಿ ಮೆಜೆಸ್ಟಿಕ್ ಅಲ್ಲಿ ಮಲಗಿದ್ದಂಥವರು ಲಾಸ್ ಏಂಜಲ್ಸ್ ಅಲ್ಲಿ ಹೋಗಿ ಇಂಟರ್ವ್ಯೂ ಕೊಟ್ಟಿದ್ದಾರೆ ಅಂತಂದ್ರೆ ಅವರ ಬೆಳವಣಿಗೆ ನೋಡಿದ್ರೆ ನಿಮ್ಮಂತ ಯುವಕರಿಗೆ ಸ್ಫೂರ್ತಿ ಆಗುತ್ತೆ. ಸೊ ಅದೇ ದಾರಿಯಲ್ಲಿ ನೀವು ಕೂಡ ನಡೀತಾ ಇದ್ದೀರಾ. ಒಂದಷ್ಟು ಒಳ್ಳೊಳ್ಳೆ ಅವಕಾಶಗಳು ಬರಲಿ ಅಂತ ಹೇಳ್ಬಿಟ್ಟು ಅವರ ಜರ್ನಿ ಬಗ್ಗೆ ಆಗಿರ್ಬೋದು, ಟಾಕ್ಸಿಕ್ ಅಥವಾ ರಾಮಾಯಣದ ಬಗ್ಗೆ ಏನು ಹೇಳ್ತೀರಾ ಸರ್? ಒಂದ್ ಹೇಳ್ಬೇಕು, ಎಸ್ ಸರ್ ಯಾವ ಸಿನಿಮಾನು ಜಾಸ್ತಿ ಪ್ರಮೋಟ್ ಮಾಡಲ್ಲ. ಸೊ ನಮ್ಮ ಅಮೃತಾಂಜನ್ ಅವ್ರು ಪೋಸ್ಟ್ ಹಾಕೊಂಡಿದ್ರು. ಸೊ ಇದಕ್ಕಿನ್ನ ಸಪೋರ್ಟ್ ಏನು ಬೇಕು? ಒಂದು ಹೊಸಬ್ರು ಬರಬೇಕು, ಬೆಳಿಬೇಕು, ಬಡವ್ರ ಮಕ್ಕಳು ಬೆಳಿಬೇಕು ಅಂತ ನಮಗೆ ಸಿನಿಮಾಗೆ ಎಸ್ ಸರ್ ಸಪೋರ್ಟ್ ಮಾಡಿದ್ರು. ಡಾಲಿ ಸರೂ ಸಪೋರ್ಟ್ ಮಾಡಿದ್ರು. ಇವಾಗ ವೆಬ್ ಸೀರೀಸಲ್ಲಿ ಡಾಲಿ ಸರ್
ಸೊ ಅವ್ರದ್ದೆಲ್ಲ ಜರ್ನಿ ನೋಡ್ಕೊಂಡು ನಿಜವಾಗ್ಲೂ ಇನ್ಸ್ಪೈರಿಂಗ್ ಸರ್. ಇವಾಗ ನಾನು ಶಾರ್ಟ್ ಫಿಲಮ್ ಮಾಡ್ಕೊಂಡ್ ಬಂದಿರೋದು, ಎಸ್ ಸರ್ ಸೀರಿಯಲ್ ಮಾಡ್ಕೊಂಡು ಇವಾಗ ದೊಡ್ಡ ಇಂಡಿಯಾಗೇನೆ ಸೂಪರ್ ಸ್ಟಾರ್. ಡಾಲಿ ಸರ್ ಜಯನಗರ್ 4th ಬ್ಲಾಕ್ ಶಾರ್ಟ್ ಫಿಲಮ್ ಇಂದ ಅವರ ಡಾಲಿ ಪಿಕ್ಚರ್ಸ್ ಜರ್ನಿ ಇದೆಯಲ್ಲ, ನಂಗೆಲ್ಲೋ ನನ್ನ ಕಡೆ ಲೈಫಲ್ಲಿ ಸ್ಲೋ ಆಗ್ತಿದೆ ಪ್ರಾಜೆಕ್ಟ್ಸ್ದು, ಏನಾದರೂ ಒಂದು ಸ್ವಲ್ಪ ನೆಗೆಟಿವ್ ಥಾಟ್ ಬಂದರೆ ನಿಜವಾಗ್ಲೂ ಇವ್ರನ್ನ ನಿಜವಾಗ್ಲೂ ನೆನೆಸ್ಕೊತೀನಿ. ಯಾಕಂದರೆ ಓಕೆ ಅವರು ಆ ಟೈಮಲ್ಲಿ ಒಂದು ಕಡೆ ಅನಿಸಿರ್ಬೋದಲ್ಲ, ಅವ್ರು ಅಲ್ಲೇ ಗಿವ್ ಅಪ್ ಮಾಡಿದರೆ ಇಲ್ಲಿ ತನಕ ಬರೋಕ್ಕಾಗ್ತಿರ್ಲಿಲ್ಲ ಅಂತ. ಸೊ ಹಾಗೆ ಸಮಾಧಾನ ಮಾಡಿಕೊಂಡು ನಿಜವಾಗ್ಲೂ ಡಾಲಿ ಸರ್ ಆಗಲಿ ಎಸ್ ಸರ್ ಆಗಲಿ ಇದೆ ರಿಯಲಿ ಇನ್ಸ್ಪೈರಿಂಗ್. ಅವ್ರ ಜರ್ನಿ ನೋಡ್ಕೊಂಡು ಬಂದಿದ್ದಕ್ಕೇ ನಾನು ಇವಾಗಲೂ ಓಕೆ ಇನ್ನು ಈ ಕರಿಯರ್, ನಾನು ಇಂಜಿನಿಯರಿಂಗ್ ಓದಿದ್ದು, ಎಷ್ಟೊಂದು ಸಲ ಇವಾಗ ವಾಪಸ್ IT ಫೀಲ್ಡ್ ಹೋಗ್ಬೇಕಾ ಅಂತ ಅನಿಸಿದಾಗ ನೋ ಬಂದಿರೋದು ಇದಕ್ಕೆ. ಸೊ ಇಲ್ಲೇ ಏನೇ ಸೋತ್ರು ಗೆದ್ರು ಇಲ್ಲೇ ನಾನು ಇದರಲ್ಲಿದ್ದೀನಿ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ. ನಾನು ಕಡಿಮೆ ಪ್ರಾಜೆಕ್ಟ್ಸ್ ಮಾಡಿದ್ರು ಕ್ವಾಲಿಟಿ ಕೊಟ್ಟಿದ್ದೀನಿ ಜನಕ್ಕೆ. ಏನಾದರೂ ಶಾರ್ಟ್ ಫಿಲಮ್ಸ್ ಆಗಲಿ, ಶಾರ್ಟ್ ಫಿಲಮ್ಸಲ್ಲೂ ಜನ ಇಷ್ಟಪಟ್ಟಿದ್ದಾರೆ. ವೆಬ್ ಸೀರೀಸ್ ಮಾಡಿದೆ, ಇವಾಗ ಜೆರಾಕ್ಸ್ ಒಂದು ಒಳ್ಳೆ ಪ್ರೊಡಕ್ಷನಲ್ಲಿ ಒಳ್ಳೆ ಡೈರೆಕ್ಟ್ರ್ ಜೊತೆ. ಸೊ ಐ ಥಿಂಕ್ ಕ್ವಾಲಿಟಿ ಕೊಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಈಗೇನಿದ್ರು ಸೋಷಿಯಲ್ ಮೀಡಿಯಾ ಜಮಾನ, ಯಾವ ಒಂದು ಪ್ರಚಾರಕ್ಕಾಗಿರ್ಬೋದು ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಈಸಿಯಾಗಿ ಕೈಗೆಟ್ಕೊತ್ತೆ. ಈಗ ಒಂದು ಟ್ರೋಲ್ ಆಗ್ತಿರುವಂಥದ್ದು ಏನಂತಂದರೆ, ಯಶ್ ಅವರು ಲಾಸ್ ಏಂಜಲ್ಸ್ನಲ್ಲಿ ಇಂಟರ್ವ್ಯೂ ಕೊಟ್ಟಾದ್ಮೇಲೆ ಅವ್ರು ವೀಕೆಂಡ್ ವಿತ್ ರಮೇಶ್ ಅಥವಾ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು, ಆಗ ಯಾರೋ ಒಬ್ರು ಸೀರಿಯಲ್ ಮಾಡ್ತಿರ್ಬೇಕು ಅಂತ ಸಂದರ್ಭದಲ್ಲಿ ಸೀರಿಯಲ್ ಸೆಟ್ ವಿಸಿಟ್ಗೆ ಹೋಗ್ತಾರೆ, ಎಲ್ಲ ಕಲಾವಿದರನ್ನು ಮಾತನಾಡಿಸ್ತಾರೆ, ಒಬ್ಬ ಯಶ್ ಅವ್ರನ್ನ ಬಿಟ್ಟು. ಸೊ ಅದು ಆವತ್ತೇ ಅವ್ರಿಗೆ ಅನ್ಸಿತ್ತಂತೆ, ನೀವು ಮಾತಾಡ್ಸಿಲ್ಲ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಈಗ ಅದಕ್ಕೂ ಮತ್ತು ಲಾಸ್ ಏಂಜಲ್ಸ್ಗೂ ಕಂಪ್ಯಾರಿಸನ್ ಮಾಡ್ಕೊಂಡು ಒಂದಷ್ಟು ಟ್ರೋಲ್ಸ್ ಆಗ್ತಾ ಇದೆ. ಸೊ ಏನು ಹೇಳ್ತೀರಾ ಈ ಥರ ಒಂದು ಅಲ್ಲಿಂದ ಅಲ್ಲಿ ತನಕ ಬೆಳೆದಿದ್ದಾರೆ ಅಂತಂದು? ಅದೇ ಸರ್, ಐ ಥಿಂಕ್ ಆ ಮೂಮೆಂಟಲ್ಲಿ ಗಿವ್ ಅಪ್ ಮಾಡಬಾರ್ದು ಸರ್. ಏನೇ ಅವಮಾನ ಆದ್ರೂ ನಾವು ಪಾಸಿಟಿವ್ ಆಗಿ ತೊಗೋಬೇಕು, ಏನೇ ನೆಗೆಟಿವ್. ಯಾಕಂದರೆ ನಾವು ಬೆಳೀತಿದಾಗ ತುಂಬ ಕಡಿಮೆ ಜನ ನೀನು ಮಾಡು ಅಂತ ಹೇಳೋದಾಗಲಿ ಬಿಡಬೇಡ. ಬಿಕಾಸ್ ಯಾವ ಜರ್ನಿನೂ ಸೋದ್ರೆ ಗೆಲುವನ್ನ ಅನುಭವಿಸೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಫೇಲ್ ಟು ನೋ ದ ಟೇಸ್ಟ್ ಆಫ್ ಸಕ್ಸಸ್. ಸೊ ಅವರೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಮಾಡಿ ಎಷ್ಟೋ ಅವಮಾನ ಆಗಲಿ ಆ ಸ್ಟ್ರಗಲ್ ಆಗಲಿ ಇದ್ದೇ ಅವ್ರು ಅಲ್ಲಿ ತಲುಪಿರೋದು. ಇವಾಗ ನಾವು ಹಿಂಗೆ ಅಂತಿದ್ದಾರೆ ಏನೋ ಬ್ಯಾಡ್ ಕಮೆಂಟ್ ಮಾಡಿಬಿಟ್ರು. ಇವಾಗೆಲ್ಲ ತುಂಬ ಈಸಿಯಾಗಿ ಒಬ್ಬರನ್ನ ಅವ್ರ ಬಗ್ಗೆ ಏನು ಅಂತಲೇ ಗೊತ್ತಿರಲ್ಲ, ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಕಾಣಿಸಿದ್ರೆ ಪಟ್ಟಂತ ಬ್ಯಾಡ್ ಕಮೆಂಟ್ ಮಾಡಿಬಿಡೋದು. ದೇ ಡೋಂಟ್ ಇವನ್ ನೋ ಆ ಪರ್ಸನ್ ಹೆಂಗೆ, ಅವ್ರ ಪರ್ಸನಲ್ ಆಗಿ ಕ್ಯಾರೆಕ್ಟರೈಸೇಷನ್ ಆಗಲಿ ಏನೂ ಗೊತ್ತಿರಲ್ಲ, ಸುಮ್ಮನೆ ನಾನು ಕಮೆಂಟ್ ಮಾಡಬೇಕು ಅಂತ ಮಾಡಿಬಿಡ್ತಾರೆ. ಅದೇ ಒಳ್ಳೆ ಪಿಕ್ಚರ್ ಹಾಕಿದಾಗ ಅದು ಒಳ್ಳೇದಾಗಿ ಏನಾದರೂ ಮಾಡಿದಾಗ ದೇ ವಿಲ್ ನಾಟ್ ಟಾಕ್, ದೇ ವಿಲ್ ಜಿಪ್ ದೇರ್ ಮೌತ್. ಸೊ ಅವಾಗ ನಾವೇ ಅರ್ಥ ಮಾಡ್ಕೋಬೇಕು, ಓಕೆ ಅವರು ಒಳ್ಳೇದಕ್ಕೂ ಮಾತಾಡ್ತಾ ಅಪ್ರಿಷಿಯೇಟ್ ಮಾಡ್ತಾ, ಕೆಟ್ಟದಕ್ಕೆ ಬಂದಾಗ ಇದು ಮಾಡಬೇಡ ಅಂತ ಅಂದಾಗ ವಿ ಹ್ಯಾವ್ ಟು ಟೇಕ್ ಇಟ್. ಒಳ್ಳೇದಕ್ಕೆ ಮಾಡಿದಾಗ ಏನು ಮಾತಾಡದೆ, ಅದಕ್ಕೆ ಏನೋ ಒಂದು ಇದು ಮಾಡಿದಾಗ ಓಹೋ ಅಂತ ಮಾತಾಡಿದವ್ರಿಗೆ ಅದನ್ನ ತಲೆ ಕೆಡಿಸ್ಕೊಳ್ದೆ ವಾಟ್ ಯು ಫೀಲ್ ರೈಟ್ ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಪಾಯಲ್ ಅವರೇ, ಯಾಕೋ ಈ ಮಾತು ಕೇಳಿದಾಗ ನಿಮಗೂ ಕೂಡ ಒಂದಷ್ಟು ಅನುಭವ ಆಗಿರುತ್ತೆ. ಬಿಕಾಸ್ ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡ್ತಿರ್ತಾರೆ, ಅದನ್ನು ಎಲ್ಲರೂ ಇಷ್ಟಪಡ್ತಾ ಇರ್ತಾರೆ. ಕೆಲವರು ಆಗದೇ ಇರೋವಂಥವ್ರು ತಂದಿಕ್ಕಿ ತಮಾಷೆ ನೋಡ್ತಾ ಇರ್ತಾರೆ, ಕೆಲವೊಂದು ಈ ಥರ ನೆಗೆಟಿವ್ ಕಮೆಂಟ್ಸನ್ನು ಹಾಕ್ತಾ. ಸೊ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸ ಅವ್ರಿಗೆ ಒಂದು ಒಳ್ಳೆ ದಿನ ಕೊಡುತ್ತೆ. ಬಿಕಾಸ್ ಯಾಕಂತಂದ್ರೆ ನಾವು ಕೆಟ್ಟ ಕಮೆಂಟ್ ಹಾಕಿದ್ವಿ, ಇವ್ರು ಈ ಥರ ಬೆಳೆದ್ರಲ್ಲ, ಅವ್ರ ಕೆಟ್ಟ ಕಮೆಂಟ್ಗಳೇ ನಮ್ಗೆ ಆಶೀರ್ವಾದ. ಎಕ್ಸಾಕ್ಟ್ಲಿ ಸರ್, ಆ ಕೆಟ್ಟ ಕಮೆಂಟ್ನ ನಾವು ಅದೇ ತುಂಬ ಇಡೀ ಡೇ ಸ್ಪಾಯ್ಲ್ ಮಾಡ್ಕೊಂಡು ನಮ್ಮ ವರ್ಕ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮುಂದೆ ಏನು ಮಾಡ್ಬೋದು ಅದನ್ನ ಕರೆಕ್ಟ್ ಮಾಡ್ಕೋಬೇಕು ಅಂತಿದ್ರೆ ಎಸ್ ಮಾಡ್ಕೊಳ್ಳೋಣ. ಇಲ್ಲ ಅಂತಂದರೆ ತಲೆ ಕೆಡಿಸ್ಕೊಳ್ಳದೆ ನಮ್ದು ಏನಿದೆ ವರ್ಕು ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಂಡೋದ್ರೆ ವಿ ವಿಲ್ ಸಮ್ ಡೇ, ಇಫ್ ನಾಟ್ 1 year or 2 years ಡೌನ್ ದ ಲೈನ್ ವಿಲ್ ರೀಚ್. ನಿಮ್ಮ ಸ್ಫೂರ್ತಿ ಅಂದರೆ ಯಶ್ ಅವರು ರಾವಣನ ಕ್ಯಾರೆಕ್ಟರ್ ಮಾಡ್ತಿರುವಂಥದ್ದು ಎಷ್ಟು ಖುಷಿಯಾಗಿದೆ, ಹೆಂಗಿರುತ್ತೆ, ಯಾವ ರೀತಿ ಊಹೆ ಮಾಡ್ಕೊತೀರ ರಾವಣನ ಕ್ಯಾರೆಕ್ಟರ್ನ ನೋಡಿ? ರೀಸೆಂಟಾಗಿ ಟೀಸರ್ ಕೂಡ ಬಂತು, ಬಟ್ ಯಶ್ ಅವರ ರಾವಣದ ಕ್ಯಾರೆಕ್ಟರ್ ಅಂತ ರಿವೀಲ್ ಅಂತೂ ಆಗಿಲ್ಲ, ಬ್ಯಾಕ್ ಸೈಡಿಂದ ಆಗಿದೆ, ಫೇಸ್ ರಿವೀಲ್ ಆಗಿಲ್ಲ. ಹೆಂಗೆ ಅನಿಸಿದೆ? ಸರ್ ಇವಾಗ ನಾವೆಲ್ಲ ನೋಡ್ಕೊಂಡ್ ಬಂದಿದ್ದೀವಿ ಸರ್ ಜರ್ನಿ ಇವಾಗ. ಸೊ ಇದು ರಾವಣ ಕ್ಯಾರೆಕ್ಟರ್ ಸರ್, ಇವಾಗ ವಿಲನ್ ಕ್ಯಾರೆಕ್ಟರ್ ಏನು, ಈಸ್ ಆಲ್ರೆಡಿ ಅ ಹೀರೋ ಸೂಪರ್ ಸ್ಟಾರ್ ಅಂಥವ್ರು ಇವಾಗ ರಾಕ್ ಸ್ಟಾರ್ ಆಗಿ ಇವಾಗ ಒಂದು ವಿಲನ್ ನೆಗೆಟಿವ್ ಶೇಡ್ ಅಂತ ಅವ್ರು ಏನು ಬಾದರ್ ಮಾಡದೆ ಮಾಡ್ತಿದಾರಲ್ಲ, ಅದೇ ಖುಷಿ. ದಟ್ಸ್ ದ ಇನ್ಸ್ಪೈರಿಂಗ್ ಥಿಂಗ್ ಫಾರ್ ಅನ್ ಆರ್ಟಿಸ್ಟ್. ಕ್ಯಾರೆಕ್ಟರ್ ಏನೇ ಇರ್ಬೋದು, ನಾವು ಕೊಟ್ಟಿರೋ ರೋಲ್ನ ಅಷ್ಟು ಬ್ಯೂಟಿಫುಲ್ ಆಗಿ ನಾವು ಜನರಿಗೆ ಇಷ್ಟಪಡಿಸೋದೇ ಮೇನ್. ಸೊ ಇದು ಒನ್ ಆಫ್ ದ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಐ ಆಮ್ ವೆರಿ ಎಕ್ಸೈಟೆಡ್. ಒಳ್ಳೆ ಪ್ರಾಜೆಕ್ಟ್ಸ್ ಮಾಡ್ತಿದ್ದಾರೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್. ಯಶ್ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಸಿಕ್ಕಿದ್ರೆ ತಂಗಿ ಕ್ಯಾರೆಕ್ಟರ್ ಮಾಡ್ತಾರೆ, ಹೀರೋ ಕ್ಯಾರೆಕ್ಟರ್? ಎನಿಥಿಂಗ್ ಸರ್, ಎನಿಥಿಂಗ್. ತಾಯಿ ಅಂತೂ ಸೂಟ್ ಆಗಲ್ಲ. ತಂಗಿ ಸ್ವಲ್ಪ ಹಾರ್ಟ್ ಬ್ರೇಕಿಂಗ್ ಆಗಿದೆ, ಬಟ್ ದಟ್ಸ್ ಓಕೆ. ಓಕೆ, ಯಾವುದಾದ್ರೂ ಒಂದು ಅಂದರೆ ಲೈಕ್ ಹೆಂಗೆ ಗೊತ್ತಾ, ಇಬ್ಬರು ಹೀರೋಯಿನ್ಲಿ ಅದರಲ್ಲಿ ಒಬ್ಬರು ಹೀರೋಯಿನ್ ಕ್ಯಾರೆಕ್ಟರ್ ನಿಮ್ಗೆ ಸಿಗ್ಲಿ. ಏನೇನು? ಇಬ್ಬರು ಹೀರೋಯಿನ್, ಥ್ಯಾಂಕ್ ಯು. ಫ್ಲಾಶ್ ಬ್ಯಾಕ್ ಲವ್ ಸ್ಟೋರಿ. ಓ ವಾವ್, ಸೂಪರ್ ಸರ್. ಎಸ್ ಎಸ್ ಎಸ್. ಸರಿ, ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ಸಮಯವನ್ನು ನಮ್ಮ ಸುಮನ್ ಟಿವಿ ಕೊಟ್ಟಿದ್ದಕ್ಕೆ ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಾಗಿತ್ತು ಪಾಯಲ್ ಚೆಂಗಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.